ಇದುವರೆಗೂ ಸುಮಾರು 30 ಕೃತಿಗಳನ್ನ ನೀವು ಕನ್ನಡದಲ್ಲಿ ಹೌದು ಬಿಡುಗಡೆ ಮಾಡಿದ್ದೀರಾ. ಹೌದು. ಓಕೆ. ಇನ್ನು ನಿಮ್ಮ ಸಮುದಾಯ ಅಂತ ಬಂದ್ರೆ, ಈಗ ನಮ್ಮ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಆದಂತ ನೀತಿ ನಿಯಮಗಳು, ಕೆಲವೊಂದು ಕಟ್ಟುಪಾಡುಗಳು, ಒಂದು ಬೌಂಡ್ರೀಸ್ ಅಂತ ಇರುತ್ತೆ. ಇರ್ತವೆ. ಬಟ್ ಮುಸ್ಲಿಂ ಸಮುದಾಯ ಅಂತ ಬಂದ್ರೆ ಬೌಂಡ್ರೀಸ್ ಜಾಸ್ತಿ ಇರುತ್ತೆ. ಆ ಬೌಂಡ್ರಿನ ಕ್ರಾಸ್ ಮಾಡ್ಕೊಂಡು ಹೋಗೋದು ಒಂದು ರೀತಿಯಾದಂತ ಸಾಧನೆನೆ. ಸೊ ಅದನ್ನ ಹೌದು. ಕ್ರಾಸ್ ಮಾಡುವಾಗ ನೀವ್ ಏನೆಲ್ಲ ಸ್ಟ್ರಗಲ್ ನ ಪಟ್ರಿ, ಏನ್ ಕಷ್ಟ ಪಟ್ರಿ ಅಂತ? ಅಲ್ಲೇನಾಯ್ತು ಅಂತಂದ್ರೆ, ಆ, ನಾನು 8ನೇ ಕ್ಲಾಸ್ ಓದ್ಬೇಕಾದ್ರೆ ದೊಡ್ಡವಳಾಗ್ಬಿಟ್ಟೆ. ಹ್ಮ್ ಅಲ್ಲಿಂದ ಬುರ್ಖಾ ಹಾಕಬೇಕು, ಹಾಗೆ ಹ್ಮ್ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಶುರು ಆಯಿತು. ಹ್ಮ್ ಶುರು ಆದರೆ ನಾನು ಬುರ್ಖಾ ಅವಾಗೆ ನಾನು ಸ್ವಲ್ಪ ರೆಬೆಲ್ ಆಗ್ತಾ ಇದ್ದೆ. ಹ್ಮ್ ಹ್ಮ್ ಒಳಗಡೆಯಿಂದ ನಾನು ಸ್ವಲ್ಪ ಕ್ರಾಂತಿಕಾರಿ ಆಗ್ತಾ ಇದ್ದೆ. ಹ್ಮ್ ಹ್ಮ್ ನಾನು ಅಲ್ಲಿ ಗುಲ್ಬರ್ಗಾದ ಶಹಬಜಾರಲ್ಲಿ ಮನೆ ಇರೋದು. ಹ್ಮ್ ಅಲ್ಲಿ ಹಿರೇಮಠ, ಪರ್ಸಿ ಮಠ, ಶಾಬಾದಿ ಮಠ ಹ್ಮ್ ಅಂತ ಮಠಗಳಿದ್ವು. ಹೌದು. ಆ ಮಠಗಳು ಶ್ರಾವಣದಲ್ಲಿ ಪುರಾಣ ಪ್ರವಚನ ಹಚ್ಚೋರು. ಹ್ಮ್ ಅಲ್ಲಿ ಏನಾಯ್ತು ಅಂದ್ರೆ ಅಕ್ಕಮಹಾದೇವಿಯ ಪಾತ್ರ ಇದೆಯಲ್ಲ, ಹ್ಮ್ ಅದ್ಭುತವಾದ ಪಾತ್ರ. ಹ್ಮ್ ಹ್ಮ್ ಅದು ನನಗೆ ಎಷ್ಟು ಪ್ರಭಾವ ಬೀರ್ತು ಅಂದ್ರೆ, ಹ್ಮ್ ಉಡುತಡಿಯಿಂದ ಬಸವ ಕಲ್ಯಾಣದವರೆಗೂ, ಕದಡಿಯವರೆಗೂ ಅವಳು ರಾಜನ ಅಂಕುಶವನ್ನ, ಹ್ಮ್ ಈ ಕೌಟುಂಬಿಕ ಫ್ರೇಮ್ ಏನಿದೆ ಅದು ಬ್ರೇಕ್ ಮಾಡಿ ಹೊರಗೆ ಬರ್ತಾಳಲ್ಲ. ಹೌದು. ಹೊರಗೆ ಬಂದು ಅಲ್ಲಿ ಹೋಗಿ ವಚನಗಳನ್ನು, ಅದ್ಭುತವಾದ ಹ್ಮ್ ವಚನಗಳು ಇವತ್ತಿಗೂ, ಹ್ಮ್ ಅದು ನನ್ನ ಮೇಲೆ ತುಂಬಾ ಪ್ರಭಾವ ಬೀರ್ತು. ಈಗ ಮ್ಯಾಮ್, ನೀವು ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಬುರ್ಕಾ ಬೇಡ ಅಂದ್ರೆ ಬುರ್ಕಾ ಹಾಕೋದು ಬೇಡ, ಆಮೇಲೆ ಒಂದು ಕ್ರಾಂತಿಕಾರಿ ಹೋರಾಟಗಾರ್ತಿ ಕೂಡ ಹಾಕ್ತೀರಾ. ಸೊ ಹ, ಮಹಿಳೆಯರಿಗೆ ಇದು ಬೇಡ, ಅದರದೇ ಆದಂತ ಕಟ್ಟುಪಾಡುಗಳನ್ನ ಮಾಡಬೇಡಿ ಅಂತ. ಸೊ ಹ್ಮ್. ಸಮಾಜದಲ್ಲಿ ಅನೇಕ ರೀತಿಯಾದಂತ ಸವಾಲುಗಳನ್ನ ಎದುರಿಸಬೇಕಾಗತ್ತೆ ಇಂತಹ ಒಂದು ಹೌದೌದು. ಹೋರಾಟ ಕೇಳಿದಾಗ. ಸೊ ಮನೆಯಲ್ಲಿ ಹೆಂಗ್ ಸಪೋರ್ಟಿವ್ ಆಗಿದ್ರು? ತಂದೆ ಆಗಿರ್ಬೋದು, ತಾಯಿ, ನೀವೇ ಹೇಳಿದ್ರಿ ತುಂಬಾ ಮುಗ್ಧತೆ ಇರುವಂತವ್ರು ಅಂತ. ತಂದೆ ಅಥವಾ ನಿಮ್ಮ ರಿಲೇಟಿವ್ ಯಾರಾದ್ರೂ ನಿಮಗ್ ಬಂದು ಬುದ್ಧಿ ಹೇಳಿ ಆ ತರದ್ದು ಆಗಿದ್ದು ಉಂಟಾ? ಆ ಥರ ಆಯ್ತು. ಹ್ಮ್ ಹ್ಮ್ ಅಮ್ಮ ಅದೆಲ್ಲ ಏನು, ನನಗೆ ಅಪ್ಪ ತುಂಬಾ ಪ್ರೋಗ್ರೆಸಿವ್ ಇದ್ರು. ಹ್ಮ್ 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 ಅವರು ಸರ್ಕಾರಿ ಕೆಲಸದಲ್ಲಿದ್ರು, ಹಾ ಒಂದು ರೀತಿಯ ಲಿಬರಲ್ ಆಗಿದ್ರು ಅವರು. ಹ್ಮ್ 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 ಅಷ್ಟು ಪ್ರೆಜುಡಿಸ್ ಇರಲಿಲ್ಲ. ಹ್ಮ್ ಆದರೆ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಬೇಡ, ಅವರಿಗೆ ಬಂಧನನೇ ಇಷ್ಟ ಸರಿ ಸರಿ. ಅಂತನ್ನೋವಂಥ ಹಾ ಹಾ ತೀರ್ಮಾನದವರು. ಹ್ಮ್ ಪುರುಷ ಹ್ಮ್ ಹ್ಮ್ ಪ್ರಾಧಾನ್ಯದ ನೆಲೆಗಳು ಅಲ್ಲಿ ಒಳಗೊಂಡಿದ್ವು. ಹ್ಮ್ ಆ, ಇದ್ದಾಗ ನನಗೆ ಕಾಲೇಜಿಗೆ ಹೋಗ್ತಾ ಈ ಹೋರಾಟಗಳು ಮಾಡ್ತಿದ್ವಲ್ಲ, ಹ್ಮ್ ಹೋರಾಟಗಳು, ಮಹಿಳೆಯರಿಗೆ ಟೈಲೆಟ್ ಇಲ್ಲ, ಆ ಟೈಮಲ್ಲಿ ಟೈಲೆಟ್ಗಳಿಲ್ಲ, ಹೆಣ್ಮಕ್ಳಿಗೆ ಟೈಲೆಟ್ಗಳಿಲ್ಲ, ಅದಕ್ಕೂ ಹೋರಾಟ ಮಾಡಬೇಕಾಯ್ತು. ಮತ್ತಿದು ಇದ್ರದ್ದು ಹೇಳ್ತೀನಿ, ಹ್ಮ್ ಬುರ್ಕಾದದು. ಏನು ನಿನ್ನ ಮಗಳು ಹಂಗೆ ಓಡಾಡ್ತಾಳೆ, ಹಿಂಗೆ ಓಡಾಡ್ತಾಳೆ, ಹ್ಮ್ ಹುಡುಗರ ಜೊತೆ ಓಡಾಡ್ತಾಳೆ, ಅದು ಹಾ ದೊಡ್ಡ ಸಮಸ್ಯೆ. ನಾವು ಹೌದು. ಕವನ ಬರಿಬೇಕಾದ್ರೂ ಅವನು ಅಂತ ಬರಲ್ಲಿ, ಹ್ಮ್ ಅವಳು ಅಂತ ಬಳಸ್ಕೊಳ್ತಿದ್ವಿ. ಹಾ ಹಾ ಅವನು ಹಾ ಅಂತಂದ್ರೆ ಯಾರೋ ಇವರಿಗೆ ಈಕೆಗೆ ಪ್ರಿಯಕರ ಹಾ ಇರಬಹುದು, ಹೌದು ಅವನು ಹೌದು. ಅಂತ ಬಳಸಕ್ಕೂ ಹೆದರ್ತಿದ್ವಿ. ಹಾ ಆ, ಹಾಗೆ ಗೆಳತಿ ಅಂತ, ಗೆಳೆಯ ಅಂತಂದ್ರೆ ಮತ್ತೆ ಅದು ತಪ್ಪ ಅಭಿಪ್ರಾಯ ಹಾ ಕೊಡಬಹುದು ಹ್ಮ್ ಅಂತ ಗೆಳತಿ ಅಂತಾನೆ ಬಳಸ್ತಿದ್ವಿ. ಹ್ಮ್ 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 ಅಷ್ಟು ಒಂದು ಸಂಕುಚಿತ ಸಂಕು ಮನೋಭಾವನೆ ಅವಾಗಿನ ಕಾಲದಲ್ಲಿ ಇತ್ತು. ಅವಾಗಿತ್ತು. ಹೌದು ಹೌದು. ಅಂಥದ್ರಲ್ಲಿ